ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್. ಉತ್ತರ ಪ್ರದೇಶದ ಅಯೋಧ್ಯ ರಾಮ ಮಂದಿರದಲ್ಲಿ ಕಾಣಿಕೆಯ ದುಡ್ಡು ಕಳ್ಳತನ ಆಗಿರೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಈಗ ಮೀಡಿಯಾದಲ್ಲಿ ಕೇಳ್ತಾ ಇದ್ದೀವಿ, ಪ್ರತಿದಿನ ನೋಡ್ತಾ ಇದ್ದೀವಿ. ಒಮ್ಮೆ ರಾಮ ಮಂದಿರ ನಿರ್ಮಾಣವನ್ನು ವಿರೋಧಿಸಿದವರು ಕೂಡ ಈಗ ಈ ಹಗರಣದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದಕ್ಕೆ ಬಲಪಂಥಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಅಂದು ನೀವು ರಾಮ ಮಂದಿರದ ನಿರ್ಮಾಣವನ್ನು ವಿರೋಧಿಸಿದ್ದೀರಿ, ನಿಮಗೆ ಈ ರಾಮ ಮಂದಿರದ ವಿಷಯದ ಬಗ್ಗೆ ಮಾತನಾಡುವಂಥ ಹಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಎಲ್ಲರೂ ಕೂಡ ಈಗ ಮಾತಾಡ್ತಾರೆ. ಏಕೆ ಅಂತ ಹೇಳಿದ್ರೆ, ಅಲ್ಲಿ ನಡೆದಿರುವಂಥದ್ದು ಬಹುದೊಡ್ಡ ಹಗರಣ. ರಾಮ ಮಂದಿರದ ನಿರ್ಮಾಣ ಎಷ್ಟು ವರ್ಷದ ಹೋರಾಟ, ಎಷ್ಟು ಜನರ ಬಲಿದಾನ, ಹಾಗೆ ಎಷ್ಟು ವಿರೋಧದ ನಡುವೆ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಸಹ ಗೊತ್ತಿರುವಂಥ ವಿಷಯ. ಹೀಗಿರುವಾಗ ನಾವು ಆ ದೇವಸ್ಥಾನದ ಬಗ್ಗೆ, ಆ ದೇವಸ್ಥಾನದ ಆಡಳಿತದ ಬಗ್ಗೆ ಎಷ್ಟು ಜಾಗರೂಕರಾಗಿರಬೇಕು. ಬೇರೆ ಧರ್ಮದವರು ನಮ್ಮ ಧರ್ಮದ ಬಗ್ಗೆ ಮಾತನಾಡೋದಕ್ಕೂ ನಮ್ಮ ಧರ್ಮದಲ್ಲಿ ಆಗ್ತಾ ಇರೋದಕ್ಕೂ ಸರಿಯಾಗಿದೆ. ಬೇರೆ ಧರ್ಮದವರಿಗಿಂತ ನಮ್ಮ ಧರ್ಮದವರಿಂದಲೇ ನಮಗೆ ಹೆಚ್ಚು ಅನ್ಯಾಯ ಆಗ್ತಾ ಇದೆ. ಮೊದಲು ನಮ್ಮವರ ನಟ್ಟು ಬೋಲ್ಟನ್ನು ಟೈಟ್ ಮಾಡಿ ನಂತರ ಬೇರೆ ಧರ್ಮದವರಿಗೆ ಬೆರಳು ತೋರಿಸ್ಬೇಕು ಅನ್ನೋದು ನನ್ನ ವಾದ. ನಮ್ಮ ಧರ್ಮದಲ್ಲಿ ಈ ದೇವರು ದೇವಸ್ಥಾನ ಅಂದ ತಕ್ಷಣ ಮೊದಲು ಬರೋದು ದುಡ್ಡು, ಆ ನಂತರ ಭಕ್ತಿ. ಯಾರೆಲ್ಲ ಈ ದೇವರು ದೇವಸ್ಥಾನ ಅಂತ ಹೇಳ್ಕೊಂಡು ಮುಂದೆ ಬರ್ತಾರೋ ಅವ್ರು ಯಾರೂ ಕೂಡ ದೇವರಿಗಾಗಿಯೂ ಅಲ್ಲ, ಧರ್ಮಕ್ಕಾಗಿಯೂ ಅಲ್ಲ, ಅಥವಾ ಭಕ್ತಿಗಾಗಿಯೂ ಮುಂದೆ ಬರೋದಿಲ್ಲ. ಅವರು ಕೇವಲ ಮುಂದೆ ಬರೋದು ದೇವರು ದೇವಸ್ಥಾನ ಧರ್ಮದ ಹೆಸರಲ್ಲಿ ದುಡ್ಡು ಮಾಡೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ. ದೇವರು ಧರ್ಮ ಅಥವಾ ಭಕ್ತಿಗಾಗಿ ಬಂದಿದ್ರೆ ಯಾರು ಕೂಡ ಇಂಥ ಕಚಡ ಕೆಲಸವನ್ನ ಮಾಡ್ತಾ ಇರಲಿಲ್ಲ. ಸ್ನೇಹಿತರೆ, ನಮಗೆ ಮಾತ್ರ ಈ ದೇವರು ಅಂದರೆ ಭಯ. ದೇವರ ಕಾಣಿಕೆ ದುಡ್ಡಲ್ಲಿ ನಾವು ಕಾಣಿಕೆ ಹಾಕ್ತಾ ಇದ್ರೆ ಎಲ್ಲಿ ದೇವರು ನಮ್ಮ ಮೇಲೆ ಸಿಕ್ ಮಾಡ್ಕೊಳ್ತಾರೋ ಅನ್ನುವಂಥ ಭಯ. ಈ ಭಯ ಕೇವಲ ನಮಗಿದೆ ಹೊರತು ಆ ದೇವಸ್ಥಾನದಲ್ಲಿ, ಆ ದೇವಸ್ಥಾನದ ಆಡಳಿತ ಮಾಡೋರಿಗೆ ಇರೋದಿಲ್ಲ. ಅವರು ದೇವರು ಧರ್ಮ ಯಾವುದಕ್ಕೂ ಕೂಡ ಅಂಜೋದಿಲ್ಲ. ಅವರು ದೇವಸ್ಥಾನದ ದುಡ್ಡನ್ನು ಬೇಕಾಬಿಟ್ಟಿಯಾಗಿ ತಮಗೆ ಹೇಗೆ ಬೇಕೋ ಹಾಗೆ ಬಳಸ್ಕೋತಾರೆ. ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ? ಉತ್ತರ ಪ್ರದೇಶದ ಯೋಗಿ ಆಡಳಿತದ ಬಿಜೆಪಿ ಸರ್ಕಾರದಲ್ಲಿ. ಒಂದು ವೇಳೆ ಇದೇ ಘಟನೆ ಏನಾದರೂ ಕಾಂಗ್ರೆಸ್ ಆಡಳಿತದಲ್ಲಿ ನಡೆದಿದ್ದರೆ ಖಂಡಿತವಾಗಿಯೂ ಬಿಜೆಪಿಯವರು ಸುಮ್ಮನೆ ಇರ್ತಾ ಇದ್ರ, ಬೀದಿ ರಂಪಾಟ ಮಾಡ್ತಾ ಇದ್ರು. ಆದರೆ ಈಗ ಏನು ಮಾಡ್ತಾ ಇದ್ದಾರೆ? ಸರಿಯಾದ ತನಿಖೆ ನಡೀತಾ ಇದೆಯಾ? ತನಿಖೆ ಆದರೂ ಕೂಡ ಇವರಿಗೆಲ್ಲ ಏನು ಶಿಕ್ಷೆಯನ್ನ ಕೊಡ್ತಾರೆ ಅಂತ ಕಾದ್ ನೋಡಬೇಕು. ಎಲ್ಲ ಸರಿಯಾಗಿದ್ರೂ ಕೂಡ ಒಂದು ಸಣ್ಣ ತಪ್ಪು ನಡೆದ್ರೆ ಅದನ್ನ ದೊಡ್ಡ ಮಾಡೋದಕ್ಕೆ ಒಂದು ವರ್ಗ ಯಾವಾಗಲೂ ಕಾಯ್ಕೊಂಡು ಕೂತ್ಕೊಂಡಿರುತ್ತೆ. ಅಂಥದ್ರಲ್ಲಿ ಈ ಘಟನೆ ಅವರಿಗೆಲ್ಲ ಒಂದು ಬಾಡೂಟ ಆಗಿದೆ. ಈಗ ಈ ಘಟನೆ ಬಗ್ಗೆ ಅವ್ರು ಮಾತಾಡಬಾರ್ದು, ಇವ್ರು ಮಾತಾಡಬಾರ್ದು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಏಕೆ ಅಂತ ಹೇಳಿದ್ರೆ, ಅವರಿಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಾಗಿದೆ. ಅವರ ಬಾಯಿ ಮುಚ್ಚಿಸೋದಕ್ಕೆ ಈಗ ಇರೋದು ಒಂದೇ ಮಾರ್ಗ. ಅದೇನು ಅಂತ ಹೇಳಿದ್ರೆ, ಇಂಥ ಕಚಡ ಕೆಲಸ ಮಾಡಿದವರಿಗೆ ಸರಿಯಾದ ಶಿಕ್ಷೆಯನ್ನ ಕೊಡಬೇಕು. ವೇಳೆ ಏನಾದರೂ ಇವರು ಅವರಿಗೆ ಸರಿಯಾದ ಶಿಕ್ಷೆಯನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇವರ ಮುಖವಾಡ ಕೂಡ ಬಯಲಾಗತ್ತೆ. ಕೇವಲ ಧರ್ಮವನ್ನ ರಾಜಕೀಯದ ಲಾಭಕ್ಕೋಸ್ಕರ ಇವರು ಬಳಸ್ಕೊತಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ರಾಮ ಮಂದಿರದಲ್ಲಿ ಭಗವಧ್ವಜ ಹಾರಿಸಬೇಕಾದ್ರೆ ಭಾವೋದ್ವೇಗಕ್ಕೆ ಒಳಗಾದಂತಹ ಮೋದಿ ಅವರ ಎರಡು ಕೈಗಳು ನಡುಗ್ತಾ ಇದ್ವು. ಈ ವಿಡಿಯೋವನ್ನ ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇವೆ. ಆದರೆ ಈ ಘಟನೆ ಬಗ್ಗೆ ಮೋದಿ ಅವರು ಏನು ಮಾತಾಡ್ತಾರೆ, ಏನು ಕ್ರಮವನ್ನ ತೆಗೆದುಕೊಳ್ತಾರೆ, ಮುಂದೆ ಇಂತಹ ಘಟನೆಗಳು ಆಗಬಾರ್ದು ಅನ್ನೋದಕ್ಕೆ ಏನಾದರೂ ಸಭೆಯನ್ನ ಕರೀತಾರಾ ಅಥವಾ ಕೇವಲ ಭಾಷಣಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದಕ್ಕೆ ಮಾತ್ರ ಇವರು ಸೀಮಿತವಾಗಿರ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಕಾಂಗ್ರೆಸ್ಸೋ ಬಿಜೆಪಿ ನನಗೆ ಅದು ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಒಂದೊಳ್ಳೆ ಆಡಳಿತ, ಒಂದೊಳ್ಳೆ ವ್ಯವಸ್ಥೆ. ಇದು ಯಾವ ಪಕ್ಷದಿಂದ ಆದರೂ ಕೂಡ ಓಕೆ. ಆದರೆ ಈ ರಾಮ ಮಂದಿರದ ನಿರ್ಮಾಣದ ಹಿಂದೆ ಬಿಜೆಪಿಯ ಶ್ರಮ ತುಂಬ ಇದೆ. ಹಾಗಂತ ಈಗ ದೇವಸ್ಥಾನ ನಿರ್ಮಾಣ ಆಗಿದೆ, ನಾವು ಹೇಗೆ ಬೇಕಾದರೂ ಹಾಗೆ ಆಡಳಿತವನ್ನು ನಡೆಸ್ತೀವಿ ಅಂತ ಅಂದರೆ ಆಗೋದಿಲ್ಲ. ದೇವಸ್ಥಾನದ ನಿರ್ಮಾಣ ಎಷ್ಟು ಮುಖ್ಯ ಆಗಿತ್ತೋ ಹಾಗೆ ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದು ಕೂಡ ಅಷ್ಟೇ ಮುಖ್ಯ.
ಈಗ ರಾಮ ಮಂದಿರದಲ್ಲಿ ಏನು ಅಕ್ರಮ ನಡೆದಿದೆಯೋ ಆ ಅಕ್ರಮದ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ತನಿಖೆ ಆಗಬೇಕು. ಎಲ್ಲರೂ ಕೂಡ ಆಚೆ ಬರಬೇಕು. ಹಾಗೆ ಅವರಿಗೆ ಅತ್ಯಂತ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಬೇಕು. ಇದೊಂದು ಪಾಠ ಆಗಬೇಕು. ಮುಂದೆ ಯಾರಾದರೂ ಇಂತಹ ಕೃತ್ಯವನ್ನು ಮಾಡಬೇಕಾದ್ರೆ 1000 ಬಾರಿ ಯೋಚನೆ ಮಾಡಬೇಕು. ಆ ರೀತಿಯಾದಂಥ ಶಿಕ್ಷೆಯನ್ನು ಈ ಅಕ್ರಮ ಮಾಡಿದವರಿಗೆ ಕೊಡಬೇಕು. ನಾವು ಕೂಡ ಅಷ್ಟೇ BJP ಕಾಂಗ್ರೆಸ್ಸು ಅಂತ ಹೊಡೆದಾಡ್ಕೊಂಡೆ ಯಾರು ತಪ್ಪು ಮಾಡಿದ್ರು ಕೂಡ ವಾಯ್ಸ್ ರೈಸ್ ಮಾಡಿ ಅವರಿಗೆ ಬಿಸಿಯನ್ನು ಮುಟ್ಟಿಸ್ಬೇಕು. ಅಂದರೆ ಮಾತ್ರ ಅವರು ತಪ್ಪನ್ನು ತಿದ್ಕೊಳ್ತಾರೆ, ಅಭಿವೃದ್ಧಿ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಅವರು ಆಡಿದ್ದೇ ಆಟ, ಮಾಡಿದ್ದೇ ಕಾನೂನು ಆಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದ ಸ್ನೇಹಿತರೆ.